ನಮಸ್ಕಾರ ಎಲ್ಲರಿಗೂ ಒಂದು ವಿಡಿಯೋ ಸುಸ್ವಾಗತ. ಸೊ ನೋಡ್ರಿ, ಇದು ವಿಡಿಯೋ ಆ್ಯಕ್ಚುಲಿ ಮಂಡೇ ಬರಬೇಕಿತ್ತು, ಅಂದ್ರೆ ಸಂಡೇನೇ ಹಾಕತ್ತೀನಿ. ಅದಕ್ಕಪ್ಪ ಅಂದ್ರೆ ಮಂಡೇ ಒಂದು ಸ್ವಲ್ಪ ಬೇರೆ ವಿಡಿಯೋ ಹಾಕ್ಬೇಕಂತ ಮಾಡೀನಿ. ಸೊ ನಾ ಹಾಸ್ಟೆಲ್ ಹುಡುಗರು ಫಿಲ್ಮ್ಸ್ ಅದು ಏನು ರೆಕಮೆಂಡ್ ಮಾಡಿದ್ದಿಲ್ಲ, ಅವಾಗೇ ಹೇಳಿದೆ ನಾನು ಪ್ರತಿ ಮಂಡೇ ಒಂದು ಹೊಸ ಫಿಲ್ಮ್ ಒಂದು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅಂತೇಳಿ. ಆದ್ರೆ ಅದು ಹೋದ ಮಂಡೇ ಆಗಲಿಲ್ಲ, ಅದು ಅದಕ್ಕಿಂತ ಮೊದಲಿನ ಮಂಡೇ ಆಯಿತು. ಹೋದ ಮಂಡೇ ಆಗೋಕ್ಕೆ ಒಂದು ಸ್ವಲ್ಪ ಬೇರೆ ಏನೋ ಕಾಲೇಜ್ ಅದೆಲ್ಲ ನಡೆದಿತ್ತು, ಅದಕ್ಕೆ ನಾವು ಹಾಕೋದಾಗಲಿಲ್ಲ. ಅದಕ್ಕೆ ಇವತ್ತು ಮಂಡೇ ಎಲ್ಲ ಸಂಡೇನೇ ಹಾಕಿಬಿಡ್ತೀನಿ. ಸೊ ಬರ್ರಿ, ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಇವತ್ತಿನ ಫಿಲ್ಮು ಭಾಳ ಇಂಟ್ರೆಸ್ಟಿಂಗ್ ಐತಿ. ಸೊ ನೋಡಿರಿ, ನೀವು ರೀಸೆಂಟಾಗಿ ಫಿಲ್ಮ್ ನೋಡಿರ್ಬೇಕು, ಸೋ ಫ್ರಮ್ ಸೋ. ರಾಜ್ಬಿ ಶೆಟ್ಟಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಫಿಲ್ಮ್. ಬೆಂಕಿ ಕಲೆಕ್ಷನ್ ಮಾಡಕತ್ತೈತಿ, ಬೆಂಕಿ ಪಾಸಿಟಿವ್ ರಿವ್ಯೂಸ್ ಬರಕತ್ತವು. ನಮ್ಮ ಮನೆಯಾಗಿನವ್ರು ಇವತ್ತು ಹೊಂಟಾರೆ. ಸೊ ನಾ ಹತ್ರ ಹೋಗಿ ಬಂದೀನಿ, ನಿಮ್ಗೆ ಗೊತ್ತೈತಿ, ರಿವ್ಯೂನು ಹಾಕಿನಿ. ಅದಕ್ಕೆ ರಿವ್ಯೂಗೆ ಭಾರಿ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಅದಕ್ಕೆ ಮೊದಲೇ ಮಾತು ಥ್ಯಾಂಕ್ ಯು. ಸೊ ನಾನು ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಎದಕ್ಕೆ ಮಾತಾಡಿದಪ್ಪ ಅಂತಂದ್ರೆ, ಅವ್ರದ್ದೇ ಫಿಲ್ಮ್ ಇವತ್ತು ರೆಕಮೆಂಡ್ ಮಾಡಕತ್ತೀನಿ. ಅದು ಫಿಲ್ಮ್ ಹೆಸರು ಏನಪ್ಪ ಅಂತಂದ್ರೆ ಸ್ವಾತಿ ಮುತ್ತಿನ ಮಳೆಯನಿ ಅಂಥೇಳಿ. Can you be a little more serious, please? ಸಾಯೋ ಮನುಷ್ಯಂಗೆ ಸೀರಿಯಸ್ ಆಗಿರು ಅಂತಿದ್ದೀರಲ್ಲ, ನಿಜವಾಗ್ಲೂ ನೀವು ಕೌನ್ಸಿಲರ? ಸೊ ಈ ಫಿಲ್ಮ್ ಬಂದಿತ್ತು 2023 ಒಳಗೆ. ರಾಜ್ಬಿ ಶೆಟ್ಟಿನೇ ಇದನ್ನು ಬರ್ದಾರ ಮತ್ತು ಅವರೇ ಇದನ್ನು ಡೈರೆಕ್ಟ್ ಮಾಡ್ಯಾರ. ನಾ ಈ ಫಿಲ್ಮ್ ನೋಡಿ ತಂಡ ಹೊಡೆದು ತಣ್ಣೀರು ಕುಡಿಯೋದು. ಎದಕ್ಕಪ್ಪ ಅಂತಂದ್ರೆ, ಇವ್ರ ಹಿಂದಿನ ಫಿಲ್ಮ್ಸ್ ಗರುಡ ಗಮನ, ವೃಷಭ ವಾಹನ ಮತ್ತು ಟೋಬಿ ಅಂತ ಮಾಸ್ಟರ್ ಪೀಸ್ ಮೈಂಡ್ ಬ್ಲೋಯಿಂಗ್ ಫಿಲ್ಮ್ ಮಾಡಿದ್ದವರು ಇಂಥದ್ದು ಒಂದು ಲೈಫಿಗೆ ಏನರ ಒಂದು ಲೆಸನ್ ಹೇಳ್ಕೊಡುವಂಥ ಫಿಲ್ಮ್ ಮಾಡ್ಯಾರಲ್ಲ, ಸಲ್ಯೂಟ್ ಇವ್ರಿಗಂತರು. ಸೊ ಈ ಫಿಲ್ಮ್ ನೋಡಿ ನಾನು ಭಾಳ ದಿನ ಆಯ್ತಾ, ಆದರೆ ಈಗ ರೆಕಮೆಂಡ್ ಮಾಡತ್ತೀನಿ. ಅದಕ್ಕಪ್ಪ ಆ ಥರ ಫಿಲ್ಮ್ ನೋಡಿದ್ದಾಗ ನಂದು ರಿವ್ಯೂ ಚಾನಲ್ ಇದ್ದಿದ್ದಿಲ್ಲ, ನಂಗೆ ಅನ್ಸ್ಬಿಟ್ಟೆ ನಂದು ಯೂಟ್ಯೂಬ್ ಚಾನಲ್ಲೇ ಇದ್ದಿದ್ದಿಲ್ಲ. ಬೇರೆ ಯಾವುದೋ ಬಿಜಾಪುರ ಕಾಮಿಡಿ ಶೋ ಅದು ಇತ್ತಲ್ಲ, ಅದು ಇತ್ತು, ಅದ್ರಾಗ ನಾ ರಿವ್ಯೂ ಅದು ಮಾಡ್ತಿದ್ದಿಲ್ಲ. ಬೇಸಿಕಲಿ ಫಿಲ್ಮ್ದಾಗ ರಾಜೀವ್ ಶೆಟ್ಟಿ ಅವರಿಗೆ ಕ್ಯಾನ್ಸರ್ ಇರ್ತೈತಿ. ಅವ್ರು ಇನ್ನೂ 2-3 ತಿಂಗಳ ಸಾಯೋದಿರ್ತೈತಿ. ಆ ಸಾಯೋಕ್ಕಿಂತ ಮೊದಲು ಏನಾರ ಒಂದು ಚಲೋ ಮೆಮೊರಿ ಕ್ರಿಯೇಟ್ ಮಾಡಿ ಸಾಯ್ಬೇಕಂತ ಅವ್ರದ್ದು ರೈಟರ್ ಇರ್ತಾರೆ, ಅವ್ರು ಕರೆ ಹೇಳಬೇಕಪ್ಪ ಅಂತಂದ್ರೆ. ಸೊ ಅದೆಲ್ಲ ಹಿಂಗೆ ಮಾಡ್ಕೊತ ಹಾಗೆ ಒಬ್ರು ಕೌನ್ಸಿಲ್ ಕಡೆ ಹೋಗ್ತಾರೆ. ಅವ್ರಿಗೆ ಕೌನ್ಸಿಲರ್ ಕಡೆ ಹೋಗಿ ಅವಾಗೇನು ಫಿಲ್ಮ್ ಎಲ್ಲಿಂದ ಟರ್ನ್ ಹಾಕ್ಯತ್ತಲ್ಲ, ಬೈ ಹೇಳ್ತೀನಿ ನಿಮ್ಗೆ, ಡೈಲಾಗ್ಸ್ ಇಷ್ಟು ಬಾರಿ ಸಿಗ್ತಾವೆ, ಇಷ್ಟು ಬಾರಿ ನಿಮ್ಗೆ ಫಿಲ್ಮ್ದಾಗ ರೈಟಿಂಗ್ ಸಿಗ್ತೈತಿ. ಅವ್ರು ಹಳೆ 2 ಫಿಲ್ಮ್ ಒಳಗೆ ಅಂದ್ರೆ ಅವತ್ರ ಜನರ ಬೇರೆ ಐತೆ ಖರೆ, ಆದ್ರೆ ಆ ಫಿಲ್ಮ್ದಾಗ ಮತ್ತು ಈ ಫಿಲ್ಮ್ದಾಗ ಏನು ಡೈಲಾಗ್ಸ್ ಅದಲ್ಲ ಮಾನಸಿಕ ಅದಾವೆ. ಮತ್ತು ಫಿಲ್ಮ್ದಾಗ ಮೆಲ್ಲಗೆ ಅಂತ ಹೇಳಿ ಒಂದು ಸಾಂಗ್ ಐತಿ. ಈ ಸಾಂಗ್ ನಾನು ಏನಿಲ್ಲ ಅಂದರೂ 2 ವರ್ಷದಿಂದ ಲೂಪ್ದಾಗ ಕೇಳಾಕತ್ತೀನಿ. ಬೈ ಏನು ವೈಬ್ ಐತಿ ಸಾಂಗ್ದಾಗ, ಏನು ಭಾರಿ ಲೈನ್ಸ್ ಅದಾವೆ. ಮತ್ತು ಈ ಫಿಲ್ಮ್ದಾಗ ಏನು ನಿಮಗೆ ಸಿನಿಮಾಟೋಗ್ರಫಿ ನೋಡೋಕೆ ಸಿಗ್ತೈತಲ್ಲ, ಬೆಂಕಿ. ಆ್ಯಂಡ್ ಆಬ್ವಿಯಸ್ಲಿ ರಾಜೀವ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಟಾಪ್ ನಾಚ್ ಇರತೈತಿ. ಮತ್ತು ಇದ್ರಾಗಂತೂ ಅವ್ರ ಟಬ್ಗೆ ಹಾಕೊಂಡಾರ ಬೈ, ಆದ್ರೆ ಅದು ಮಾನಸಿಕ ಐತಿ. ಅವ್ರದ್ದು ಲುಕ್ ಮತ್ತು ಪ್ಯಾಂಟ್ ಹಾಕೊಂಡಾರ ಶರ್ಟ್, ಅದನ್ನೂ ಭಾರಿ ಇತ್ತು. ಸೊ ಓವರಾಲ್ ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ ಮಾನಸಿಕ ಐತಿ, ಹೇಳ ಬರೋಂಗಿಲ್ಲ. ಸ್ವಾತಿ ಮುತ್ತಿನ ಮಳೆಯನಿ ಅಂತೇಳಿ ನಂಗೆ ಅನ್ಸ್ಮಟ್ಟಿಗೆ ಥಿಯೇಟ್ರದಾಗ ಇದು ಫ್ಲಾಪ್ ಆಯ್ತು, ಆದರೆ ಅಮೆಝಾನ್ ಪ್ರೈಮ್ ವಿಡಿಯೋದಾಗ ಸ್ಟ್ರೀಮ್ ಆಗತೈತಿ. ಪ್ಲೀಸ್ ಹೋಗಿ ನೋಡ್ರಿ. ನೀವು ಈ ಟೈಪ್ ಆಫ್ ಫಿಲ್ಮ್ ನೋಡಿರ್ಲಿಕ್ಕಿಲ್ಲ, ಈಗ ಹೇಳ್ತೀನಿ ನಾ. ಸೊ ಫಿಲ್ಮ್ದು ಒಂದು ನೆಗೆಟಿವ್ ಪಾಯಿಂಟ್ ಏನದಪ್ಪ ಅಂತಂದ್ರೆ, ಫಿಲ್ಮ್ ಒಂದು ಸ್ವಲ್ಪ ಸ್ಲೋ ಐತಿ. ಸೊ ಫಿಲ್ಮ್ದ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಫಿಲ್ಮ್ ಒಂದು ಸ್ವಲ್ಪ ಸ್ಲೋ ಐತಿ. ನೋಡಿ ಭಾಳ ಸ್ಲೋ ಫೀಲ್ ಆಗಿಬಿಡ್ತೈತಿ. ಆದರೆ ನನಗೆ ಅಂಥ ಪ್ರೇಮ್ ಆಗಿಲ್ಲ. ನಿಮ್ಮ ಮಾಸ್ ಮಸಾಲ ಆ್ಯಕ್ಷನ್ ಅಂಥವು ಏನು ಫಿಲ್ಮ್ಸ್ ನೋಡ್ತಿರ್ತಾರಲ್ಲ, ಅವ್ರಿಗಂತೂ ಈ ಫಿಲ್ಮ್ ಇಲ್ಲೇ ಇಲ್ಲ. ಇದಕ್ಕಪ್ಪ ಅಂತಂದ್ರೆ ಭಾಳ ದೂರ ಐತಿದೆ ಫಿಲ್ಮ್ ಅದು ಆ ಫಿಲ್ಮ್ಸ್ಗಳಿಗಿಂತ. ಸೊ ಇಷ್ಟೇ, ಪ್ಲೀಸ್ ಹೋಗಿ ನೋಡ್ರಿ. ಅಮೆಝಾನ್ ಪ್ರೈಮ್ ವಿಡಿಯೋದಾಗ ಸ್ವಾತಿ ಮುತ್ತಿನ ಮಳೆಯಾನಿ ಮಾನಸಿಕ ಫಿಲ್ಮ್ ಐತಿ. ಶಿವನ ಮುಂದಿನ ವಿಡಿಯೋದಾಗ ಅಲ್ಲಿ ತನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.